ಮಲೆನಾಡು ಭಾಗದಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮಳೆರಾಯ ಯಾವಾಗ ಮಳೆ ಸುರಿಸಿ ತಂಪೆರೆಯುತ್ತಾನೆ ಎಂದು ಜನ ಕಾಯುತ್ತಿದ್ದಾರೆ. ಇಂದು ಮಳೆಗಾಗಿ ಸಕಲೇಶಪುರದಲ್ಲಿ ಪವಿತ್ರ ಶುಕ್ರವಾರದಂದು ಕುಶಾಲನಗರ ಬಡಾವಣೆಯ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಅಲ್ಲಾಹನಿಗೆ ಬೇಗ ಮಳೆ ಸುರಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಮಲೆನಾಡು ಭಾಗದಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮಳೆರಾಯ ಯಾವಾಗ ಮಳೆ ಸುರಿಸುತ್ತಾನೆ ತಂಪೆರೆಯುತ್ತಾನೆ ಎಂದು ಜನ ಕಾಯುತ್ತಿದ್ದಾರೆ. ಇಂದು ಮಳೆಗಾಗಿ ಸಕಲೇಶಪುರದಲ್ಲಿ ಪವಿತ್ರ ಶುಕ್ರವಾರದಂದು ಕುಶಾಲನಗರ ಬಡಾವಣೆಯ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಅಲ್ಲಾಹನಿಗೆ ಬೇಗ ಮಳೆ ಸುರಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಮಲ್ನಾಡ್ ಜಾಕೀರ್ ಮಾತನಾಡಿ, ಮಳೆ ದೂರವಾಗಿ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಈ ರೀತಿಯ ಬಯಲು ಪ್ರದೇಶದಲ್ಲಿ ದೇವರಲ್ಲಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದು, ಅವರು ಮಾಡುತ್ತಿದ್ದ ಪ್ರಾರ್ಥನೆಗೆ ಮಳೆ ಸುರಿದು ಭೂಮಿಯಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು, ಮರ ಗಿಡ ಹಾಗೂ ಮಾನವನು ಸೇರಿದಂತೆ ಸಕಲ ಜಲಚರಗಳು ಕೂಡ ನೆಮ್ಮದಿಯಿಂದ ಜೀವಿಸಲು ಅನುಕೂಲವಾಗುತ್ತಿತ್ತು. ಅಲ್ಲಾಹನು ಹಾಕಿಕೊಟ್ಟ ಮಾರ್ಗದಂತೆ ನಾವು ಕೂಡ ಇಂದು ಈದ್ಗಾ ಮೈದಾನದಲ್ಲಿ ಮಳೆಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದು, ದೇವರು ಆದಷ್ಟು ಬೇಗ ಮಳೆಯನ್ನು ಕರುಣಿಸಿ ಭೂಮಿಯನ್ನು ತಂಪುಗೊಳಿಸುವ ಮೂಲಕ ಎಲ್ಲಾ ಜೀವಿಗಳಿಗೂ ಬಿಸಿಲಿನ ದಾಹವನ್ನು ತೀರಿಸಲೆಂದು ಈ ಪ್ರಾರ್ಥನೆ ಮಾಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಎಸ್ ಅಸ್ಲಾಂ ಇತರರು ಇದ್ದರು. ಮಳೆಯನ್ನು ಸುರಿಸಿ ಈ ನೆಲವನ್ನು ತಂಪು ಮಾಡಬೇಕು. ಇಲ್ಲಿನ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ, ಗಿಡಗಳಿಗೆ, ಎಲ್ಲ ಸಸಿಗಳಿಗೆ, ಸಮಸ್ತ ಸೃಷ್ಟಿಗೆ ಪೂರಕವಾದಂಥ ಮಳೆಯನ್ನು ದೇವರು ಸುರಿಸಲಿ ಅಂತ ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ವಿ. ಬಹುಶಃ 30 ವರ್ಷಗಳ ಹಿಂದೆ ಸಕಲೇಶಪುರದಲ್ಲಿ ಈ ಥರ ಪ್ರಾರ್ಥನೆ ನಾವು ಹೇಮಾವತಿ ನದಿ ತಟದಲ್ಲಿ ಮಾಡಿದ್ವಿ. ಇವತ್ತು 30 ವರ್ಷಗಳ ನಂತರ ಈ ಸಂದರ್ಭದಲ್ಲಿ ಇವತ್ತು ವಿಶೇಷ ಪ್ರಾರ್ಥನೆ ಮಾಡ್ತಾ ಇದ್ವಿ. ಬಹುಶಃ ಇನ್ನು ಮುಂದೆ ಈ ಥರ ಸಂದರ್ಭಗಳು ಬರೋದು ಬೇಡ. ದೇವರು ನಮ್ಮ ಮೇಲೆ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಕ್ಷಮಿಸಿ ನಮ್ಮ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ಊರಿನ ಮೇಲೆ ವಿಶೇಷವಾದ ಅನುಗ್ರಹವನ್ನು ಕರುಣಿಸಿ ವಿಶೇಷವಾದ ಮಳೆಯನ್ನು ಸುರಿಸಿ ಈ ಭೂಮಿಯನ್ನು ತಂಪೆರೆಯಲ್ಲಿ ಇಲ್ಲಿನ ಸಕಲ ಜೀವರಾಶಿಗಳಿಗೂ ಅಮೂಲ್ಯವಾದಂತಹ ಒಂದು ಮಳೆಯನ್ನು ನೀಡಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀವಿ.